ಇನ್ನು ನಮ್ಮ ರಾಜ್ಯದಲ್ಲಿ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಪಾದಚಾರಿ ಮಾರ್ಗವನ್ನ ತೆರವು ಮಾಡುವಂತ ಕಾರ್ಯಾಚರಣೆ ನಡೀತಾನೆ ಇದೆ. ಆದರೆ ಒತ್ತುವರಿ ತೆರವು ವಿರೋಧಿಸಿ ಜುಲೈ 8ರಂದು ಒಟ್ಟು 6 ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಗಳು ನಾವು ಬಂದ್ ಮಾಡ್ತೀವಿ ಅಂತ ಅವರಿಗೆ ಮುಂದಾಗ್ತಿದ್ದಾರೆ. ಹಾಗಾಗಿ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ ಪ್ರತಿಭಟನೆಗೂ ಕೂಡ ಜಂಟಿ ಹೋರಾಟ ಸಮಿತಿ ಬಂದ್ಗೆ ಒಂದಿಷ್ಟು ಪ್ಲಾನ್ ಅನ್ನ ಹಾಕೊಂಡಿದೆ. ಬಟ್ ಬೀದಿ ಬದಿ ವ್ಯಾಪಾರಿಗಳು ಈಗ ಅಸಮಾಧಾನವನ್ನ ಹೊರಗಾಗ್ತಿದ್ದಾರೆ. ನಮ್ಗೆ ಅನ್ಯಾಯ ಆಗ್ತಿದೆ ಅಂತ ಒಂದಿಷ್ಟು ಜನ ಮಾತನಾಡಿದ್ದಾರೆ. ನೋಡ್ಬರೋಣ. ಮಾರ್ಕೊಂಡು ತಿನ್ಕೊಂತಾರೆ ಅವರು, ಅಷ್ಟೇ, ಇನ್ನೇನು ಮಾಡಲ್ಲ. 1 ಅವರ್ ಟೈಮ್ ಕೊಡಲ್ಲ ಅಂತಾರೆ BBMP ಇಂಜಿನಿಯರ್ಗಳು. ಆ ಡಬ್ಬ ಎತ್ಕೊಂಡು ಹೋಗೋಷ್ಟು ಟೈಮ್ ಕೊಡದಿರೋಷ್ಟು ಇವರು ಕೆಲಸಗಳು ನಿಯತ್ತಾಗಿ ಮಾಡ್ತಾ ಇದ್ದಾರೆ. ನಮ್ಮ BBMP ಇಂಜಿನಿಯರ್ಗಳು ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ ಮೇಡಮ್. ನಮಗೊಂದು ಅರ್ಧ ಗಂಟೆ ಟೈಮ್ ಕೊಟ್ಟಿದ್ರೆ ನಮ್ಮ ಪಾಡಿಗೆ ನಮ್ಮ ಐಟಮ್ ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾ ಇದ್ರಿ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ನಾವು ಇವ್ರಿಗೊಂಚೂರು ಅಯ್ಯೋ ಪಾಪ ಕನಿಕರ ಅನ್ನೋದೇ ಇಲ್ಲ. ಇದು ಇದ್ದಿದ್ದೆಲ್ಲ ಹೊಡೆದಾಕ್ಬಿಟ್ಟು ಸಾಮಾನು ಸಮೇತ ಆ ಹುಡುಗ ಒಂದು 1000 ರೂಪಾಯಿ ಸಂಪಾದನೆ ಮಾಡ್ತಾನೆ. ಎಲ್ಲ ಹೊಡೆದಾಕ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ರೆ ಏನು ಲಾಭ ಸಿಗುತ್ತೆ ಇವ್ರಿಗೆ? ಐಟಮ್ ಎಲ್ಲ ಹೊಡೆದಾಕೋಷ್ಟು ಇದಾಗಿದ್ದಾರೆ ಇವ್ರು. ಹೇಳಿ ನೀವೇನೆ. ಕಾಂಗ್ರೆಸ್ ಸರ್ಕಾರದಿಂದ ಒಳ್ಳೇದಾಗಲಿ ಎಲ್ಲರಿಗೂ. ಒಂದ್ ಕಡೆ ಬೀದಿ ಬದಿ ವ್ಯಾಪಾರಿಗಳು ಇದು ತರಾತುರಿಯಲ್ಲಿ ಆಗ್ತಿದೆ ಅಂತಂದ್ರೆ, ಮತ್ತೊಂದ್ ಕಡೆ ತಾರತಮ್ಯ ಮಾಡ್ತಿದ್ದಾರೆ ಈ ತೆರವು ಕಾರ್ಯಾಚರಣೆಯಲ್ಲೂ ಅಂತ ಒಂದು ಆರೋಪ ಇದೆ. ಮತ್ತೊಂದ್ ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಸ್ವಪಕ್ಷದಲ್ಲೇ ಒಂದು ರೀತಿ ಅಸಮಾಧಾನದ ಹೊಗೆ ಬರ್ತಾ ಇದೆ. ಅದಕ್ಕೆ ಕೃಷ್ಣ ಬೈರೇಗೌಡರು ಕೂಡ ಒಂದು ರೀತಿ ಮಾತನಾಡಿದ್ರು, ಸ್ಪಷ್ಟನೆ ಕೊಡು ಕೆಲಸ ಮಾಡಿದ್ರು, ಮಾಡಿನೇ ತೀರ್ತೀನಿ ಅಂತ. ಅಂದ್ಕೊಂಡಷ್ಟು ಈಸಿ ಇದೆಯಾ ಸರ್ ಇದು? ಈಗ ನಮ್ಮಲ್ಲಿ ಆ ಬೀದಿ ಬದಿ ವ್ಯಾಪಾರಿಗಳನ್ನು ಅಷ್ಟು ಈಸಿಯಾಗಿ ನೀವು ವಿತೌಟ್ ನೋಟಿಸು ಇವತ್ತು ಮುಟ್ಟೋದಕ್ಕೆ ಪ್ರಯತ್ನ ಪಟ್ಟಿದ್ದೇ ದೊಡ್ಡ ತಪ್ಪು ಅಂತ. ಇವರಿಗೆ ನೋಟಿಸ್ ಕೊಡುವಂಥ ಪ್ರಯತ್ನ ಮಾಡಬೇಕಾಗಿತ್ತು. ಯಾಕಂದರೆ ಅವ್ರದ್ದೇ ಆದ ಒಂದು ಕಾಯ್ದೆಗಳನ್ನು ತಂದುಕೊಂಡು ಇಟ್ಕೊಂಡು ಕೂತ್ಕೊಂಡಿದ್ರು. 2014ರಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಕಾಯ್ದೆ ತಗೊಂಡಿದ್ದಾರೆ. ಅದರಲ್ಲಿ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇದ್ದಾವೆ. ಅದರ ಅಡಿಯಲ್ಲಿ ಅವರು ಜೀವನೋಪಾಯಕ್ಕೆ ನಮ್ಮ ಸುರಕ್ಷತೆಗೆ ಒಂದು ಕಾನೂನು ಇದೆ ಸ್ವಾಮಿ, ಅದರ ಅಡಿಯಲ್ಲಿ ನಮಗೊಂದು ನೋಟಿಸ್ ಆದರೂ ಕೊಡಬೇಕಾಗಿತ್ತು, ನೀವು ಕೊಟ್ಟಿಲ್ವಲ್ಲ ಅನ್ನುವಂಥದ್ದನ್ನು ಮುಂದಿಟ್ಕೊಂಡು ಹೋಗ್ತಾರೆ. ನಾಳೆ ಇವರೆಲ್ಲರಿಗೂ ಕೂಡ ಒಂದು ಹಂತಕ್ಕೆ ಆಗುತ್ತೆ ಕೆಲಸ. ಹೌದು. ಅಲ್ಲೊಬ್ಬ ಬೀದಿ ವ್ಯಾಪಾರಿ ಕೇಳ್ತಾ ಇರೋದ್ರಲ್ಲಿ ನ್ಯಾಯ ಇತ್ತು. ಸ್ವಾಮಿ, ಅರ್ಧ ಗಂಟೆ 1 ಗಂಟೆ ನಮಗೆ ಸಮಯ ಕೊಟ್ಟಿದ್ರೆ ನಮ್ಮ ಏನು ಐಟಮ್ಸ್ಗಳಿದಾವೆ ಅದನ್ನೆಲ್ಲ ನಾವು ತಗೊಂಡೋಗೋದಕ್ಕಾದ್ರೂ ಒಂದು ಅವಕಾಶ ಇರ್ತಿತ್ತು. ಹಾಳು ಮಾಡಿ ಏನು ಮಾಡ್ತೀರಿ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಮಾನವೀಯತೆ ಅಡಿಯಲ್ಲೂ ಒಂದು ಸರಿ ಯೋಚನೆ ಮಾಡಬೇಕಾಗಿತ್ತೇನು. ಹೌದು, ನೀವು ಆ ಬೋರ್ಡ್ಗಳನ್ನು ಇದ್ದಕ್ಕಿದ್ದಂತೆ ಅದನ್ನು ಪೂರ್ತಿ ಹರಿದು ಕಿತ್ತು ಬಿಸಾಕ್ತೀರಿ. ಅವರಿಗೆ ಅವಕಾಶಗಳನ್ನ ಕೊಟ್ಟರೆ ಅದನ್ನ ಎತ್ತಿಟ್ಕೊಳ್ಳೋಕಾದ್ರೂ ಅವಕಾಶ ಕೊಡ್ಬೋದಾಗಿತ್ತು. ಅಂದರೆ ಮಾನವೀಯ ನೆಲೆಯಲ್ಲಿ ಕೆಲವೊಂದನ್ನು ಯೋಚನೆ ಮಾಡಬೇಕು. ಸರ್ಕಾರ ನೀವು ಎಲ್ಲವನ್ನೂ ರೂಲ್ಸ್ ರೆಗ್ಯುಲೇಷನ್ಸ್ ಪ್ರಕಾರನೇ ಮಾಡೋಕ್ಕೆ ಹೋದರೆ ನೀವು 10 ಗಂಟೆಗೆ ಆಫೀಸಿಗೆ ಬನ್ನಿ ಅಂದವರೆಲ್ಲ ಮುಖ ಮುಚ್ಕೊಂಡು ಹೋಗ್ತಿರ್ಲಿಲ್ಲ ಒಳಗಡೆ. ಹೌದು, ಮುಖ ಮುಚ್ಕೊಂಡು ಹೋಗೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇವತ್ತು ಕೃಷ್ಣ ಬೈರೇಗೌಡರು ಹೊಸದಾಗಿ ಬಂದು ಕೂತ್ಕೊಂಡು 20 ಲಕ್ಷ ಗಿಡ ನೆಟ್ಟಿದ್ರಲ್ಲಪ್ಪ, 9 ಲಕ್ಷ ತೋರಿಸ್ತಿದ್ರಿ, 11 ಲಕ್ಷ ಎಲ್ಲೋಯ್ತು ಅಂತ ಕೇಳೋ ಪರಿಸ್ಥಿತಿ ಬರ್ತಿರಲಿಲ್ಲ. ನೀವು ರೂಲ್ಸ್ ರೆಗ್ಯುಲೇಷನ್ಸ್ ಪ್ರಕಾರ ನಡ್ಕೊಂಡಿದ್ದಿದ್ರೆ ಮೊದಲು ನಿಮಗೆ ಆಗಬೇಕಾಗಿದೆ, ಮೊದಲು ನಿಮ್ಮಲ್ಲೇ ಬದಲಾವಣೆ ಆಗಬೇಕಾಗಿದೆ. ದಟ್ಟ ದರಿದ್ರ ವ್ಯವಸ್ಥೆಯಡಿ ಕೂತ್ಕೊಂಡಿರುವಂಥ ನೀವುಗಳು ಅಲ್ಲಿ ಫುಟ್ಪಾತಲ್ಲಿ ನಿಂತಿರುವವ್ರನ್ನ ಏಕಾಏಕಿ ಖಾಲಿ ಮಾಡ್ತೀನಿ ಅನ್ನುವಂಥದ್ದನ್ನು ಮೊದಲು ಬಿಡಬೇಕಾಗಿತ್ತು. ಅವಕಾಶಗಳನ್ನು ಕೊಡಿ. ಆದರೆ ಫುಟ್ಪಾತಲ್ಲಿ ಅಂಗಡಿ ಮಾಡೋದು ಅಥವಾ ಬೇರೆ ಇನ್ನಿತರೆ ವ್ಯಾಪಾರ ಮಾಡೋದೇನಿದೆಯಲ್ಲ ಅದು ಕಾನೂನು ಅಡಿಯಲ್ಲಿ ತಪ್ಪು. ಹೌದು, ಕಾನೂನು ಅಡಿಯಲ್ಲಿ ಮುಖ್ಯ ರಸ್ತೆಯಲ್ಲಿ ನಿಮಗೆ ಅವಕಾಶಗಳು ಇರೋದಿಲ್ಲ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟು ಭಾಳ ಕಟ್ಟುನಿಟ್ಟಾಗಿ ಒಂದು ಆದೇಶವನ್ನು ಕೊಟ್ಟಿದೆ. ಅದರ ಅಡಿಯಲ್ಲಿ ಸರ್ಕಾರ ಕೆಲಸ ಮಾಡಬೇಕಾಗಿತ್ತು, ತೆರವು ಕಾರ್ಯ ಮಾಡ್ತಾ ಇದೆ. ಆದರೆ ಮಾಡುವ ಮೊದಲು ತಗೋಬೇಕಾದ ಕ್ರಮ ತಗೊಂಡಿಲ್ಲ ಅನ್ನುವಂಥದ್ದನ್ನೇ ಎಲ್ಲರೂ ವಾದ. ನಮ್ಮನ್ನು ಏಕಾಏಕಿ ಬೀದಿಯಿಂದ ಬೀದಿಗೆ ಹಾಕಿದಿರಿ ಮತ್ತೆ ಅಂತ, ರಸ್ತೆಗೆ ತಗೊಂಡು ಬಿಸಾಕ್ತಾ ಇದ್ರಿ ನಮ್ಮನ್ನಂತ. ಉಪನಗರಗಳ ಸಂಬಂಧಪಟ್ಟಂಗೆ ನೀವು ತಗೊಂಬಂದೇನೋ ಮಾಡಬಹುದಾಗಿತ್ತು. 15,000 ಕಿಲೋಮೀಟರ್ ರಸ್ತೆ ಇರೋದು ಬೆಂಗಳೂರಲ್ಲಿ, ಒಳ ರಸ್ತೆಗಳು ಸೇರದಂತೆ, ಮುಖ್ಯ ರಸ್ತೆ ಒಳ ರಸ್ತೆ ಸೇರಿ 15,000 ಕಿಲೋಮೀಟರ್ ಆಗುತ್ತೆ. ನೀವು 2,000 ಕಿಲೋಮೀಟರ್ ನಿಮಗೆ ಬೇಕಾದಲ್ಲಿ ಮಾತ್ರ ತಗೊಂಡಿದ್ದೀರಿ. ಇನ್ನು ಬೇರೆ ಬೇರೆ ಪೇಟೆಗಳ ಕಡೆಗೆ ಇನ್ನೂ ಗಮನ ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ಅಲ್ಲೂ ಆದಷ್ಟು ಒತ್ತುವರಿ ಇನ್ನು ಎಲ್ಲೂ ಆಗಿಲ್ಲ, ಅಲ್ಲೂ ನಡೆದಷ್ಟು ವ್ಯಾಪಾರಗಳು ಎಲ್ಲೂ ನಡೆಯೋದಿಲ್ಲ. ಇಲ್ಲಿ ಇವತ್ತು ಏನು ಇವರು ಗೊಂದಲದಲ್ಲಿದ್ದಾರಲ್ಲ ವ್ಯಾಪಾರಿಗಳು, ಆ ವ್ಯಾಪಾರದಲ್ಲಿ ಒಂದಷ್ಟು ಇವರು ಜುಲೈ 10ನೇ ತಾರೀಕುವರೆಗೂ ಒಂದು 2,000 ಕಿಲೋಮೀಟರ್ ಆಗುವಷ್ಟು ನಾವೆಲ್ಲವನ್ನು ತೆರವು ಮಾಡಿಸ್ತೀವಿ ಅಂತ ಕೂತ್ಕೊಂಡಿದ್ದು 3-4 ದಿನಕ್ಕೆ ಸುಸ್ತಾಗೋಗ್ಬಿಟ್ಟಿದ್ದಾರೆ. ಯಾಕೆ ಕಾರಣ, ಈ ಸ್ಥಳೀಯ ಅಂಗಡಿಗಳು ಅಥವಾ ಈ ಏನು ಒತ್ತುವರಿ ಕಾರ್ಯದಲ್ಲಿ ಇದ್ದಾರೆ ಈಗ, ಆ ಅಂಗಡಿಗಳಿಂದ ಈ ಸ್ಥಳೀಯ ಸಿಬ್ಬಂದಿಗಳಿಗೆ ಏನಿದಾರಲ್ಲ ಅವರಿಗೆಲ್ಲ ಕೈ ಬಿಸಿಯಾಗುವಂಥ ಕೆಲಸ ಆಗುತ್ತೆ. ತಿಂಗಳಿಗೆ ಒಂದಷ್ಟು ಮಾಮೂಲಿ ಹೋಗುವಂಥ ಪದ್ಧತಿನ ಆ ಕಾಲಾನುಕಾಲದಿಂದ ಮಾಡ್ಕೊಂಡು ಬಂದಿದ್ದಾರೆ. ಅವರನ್ನೇ ಕಳಿಸಿ ಅದನ್ನು ಮತ್ತೆ ವಾಪಸ್ ಖಾಲಿ ಮಾಡಿಸಿ ಅಂತಂದರೆ ಅವರಲ್ಲೇ ಗೊಂದಲಗಳೆದ್ದಿದ್ದಾವೆ. ಅಧಿಕಾರಿಗಳಲ್ಲಿ ಸಮನ್ವಯತೆ ಇಲ್ಲ. ನಿಮ್ಮಲ್ಲಿರುವ ಶಾಸಕ ಮಹೋದಯರು ಏನಿದ್ದಾರೆ ಅವರಿಗೆ ಅಲ್ಲಿರುವ ಮತದಾರರು ಬೇಕು. ಹಾಗಾಗಿ ನಿಮ್ಮ ಕಾರ್ಯಾಚರಣೆಗೆ ಅವರು ಕೆಲಸ ಕೈ ಹಿಡಿತಾ ಇಲ್ಲ. ಹೌದು. ಸೊ ಮೊದಲು ತಗೊಂಡಂಥ ನಿರ್ಣಯ ಏನಿತ್ತು ಕೃಷ್ಣ ಬೈರೇಗೌಡರಿಗೆ, ಏಕಾಏಕಿ ಹಿನ್ನಡೆ ಆಗ್ತಾ ಇರುವಂಥದ್ದು ಕಾಣಿಸ್ತಿದೆ. ಒಂದು 4 ದಿನದಲ್ಲಿ ಬದಲಾವಣೆಗಳು. ಬೆಂಗಳೂರಲ್ಲಿ ನೀವು ಅಷ್ಟು ಈಸಿಯಾಗಿ ತಗೊಂಬರೋದಕ್ಕಾಗುತ್ತಾ?
ಮತದಾರರನ್ನ ಟಚ್ ಮಾಡಿಕೊಂಡು ನೀವೇನೋ ಮಾಡ್ಬಿಡ್ತೀನಿ ಅಂದ್ರೆ ಆಗತ್ತಾ? GB ಎಲೆಕ್ಷನ್ ಬೇರೆ ಮುಂದಿದೆ. ನಿಮ್ಮ ಬೀದಿ ಬದಿ ವ್ಯಾಪಾರಿಗಳಿಂದ ಆಗುವಂಥ ಸಂಕಷ್ಟಕ್ಕಿಂತ ಈಗಾಗಲೇ ಈಗ ವಾಹನಗಳ ಅಂಗಡಿಗಳು ಅಥವಾ ಇನ್ನೊಂದು ಮತ್ತೊಂದು ದೊಡ್ಡ ದೊಡ್ಡ ಬಾಡಿಗೆ ಕೊಟ್ಕೊಂಡಿರುವಂಥವ್ರು ಇದಾರಲ್ಲ, ಅವರು ರಸ್ತೆಗಳ ಇದು ಮಾಡ್ಕೊಂಡಿಲ್ವಾ? ಬೇರೆ ಬೇರೆ ಉದ್ಯಮ ಮಾಡ್ತಾ ಇರೋರೆಲ್ಲ ರೋಡನ್ನು ಒತ್ತುವರಿ ಮಾಡ್ಕೊಂಡಿಲ್ವಾ? ಅವ್ರದ್ದೆಲ್ಲ ಕಾರ್ಯಾಚರಣೆ ಯಾವಾಗ? ಅವ್ರನ್ನೆಲ್ಲ ಬಿಟ್ಟುಬಿಟ್ಟು ಅವರಿಗೆಲ್ಲ ಸಮಯಾವಕಾಶಗಳನ್ನ ಕೊಟ್ಟು ಅವರ ವಸ್ತುಗಳನ್ನು ಭದ್ರವಾಗಿಸಿಕೊಳ್ಳುವವರೆಗೂ ಅವರಿಗೆ ಸಮಯ ಕೊಟ್ಟು ಈ ಬೀದಿ ಬದಿ ವ್ಯಾಪಾರಿಗಳನ್ನು ಯಾಕೆ ಏಕಾಏಕಿ ತೆಗೆದು ಬಿಸಾಕ್ತಾ ಇದ್ದೀರಿ? ಯಾಕೆ ಅವ್ರಿಗೆ ಹೇಳೋರು ಕೇಳೋರು ಇಲ್ಲ ಅನ್ನುವಂಥದ್ದು. ಈಗ 8ನೇ ತಾರೀಕು 10ನೇ ತಾರೀಕು ಅವ್ರು ಯಾವತ್ತಿಗೂ ಬಂದ್ಗೆ ಒಂದು ಕರೆ ಕೊಟ್ಟಂಗಿದ್ದಾರೆ. ಹೌದು, ಒಂದು 7-8 ಸಂಘಟನೆಗಳು ಒಟ್ಟು ಸೇರಿಕೊಂಡು ಒಂದು ಹೋರಾಟವನ್ನು ಕೊಡ್ತಾರೆ. ನಿಜಕ್ಕೂ ಇಲ್ಲಿಯ ಮತದಾರನೇ ಆಗಿದ್ದು, ಇಲ್ಲಿಯ ಸ್ಥಳೀಕರೇ ಆಗಿದ್ದು, ಜೀವನೋಪಾಯಕ್ಕಾಗಿ ಬೀದಿ ಬದಿಯಲ್ಲಿ ಒಂದಷ್ಟು ಏನೋ ಜೀವನೋಪಾಯಕ್ಕೆ ಏನಾದರೂ ಕಟ್ಕೊಂಡಿದ್ದಿದ್ರೆ ನಿಜಕ್ಕೂ ಅವರಿಗೆ ಅವಕಾಶಗಳನ್ನ ಕೊಡಬೇಕಾಗಿತ್ತು. ನೋಟಿಸ್ಗಳನ್ನು ಕಾನೂನುಬದ್ಧವಾಗಿ ಜಾರಿ ಮಾಡಿಸಿ ಅವರ ಗಮನಕ್ಕೆ ತಂದು ಇಂಥ ಸಮಯಕ್ಕೆ ನೀವು ಖಾಲಿ ಮಾಡಿಕೊಡ್ಬೇಕಾಗತ್ತೆ, ಇಲ್ಲಾಂದ್ರೆ ನಾವು ತೆರವು ಕಾರ್ಯ ಶುರು ಮಾಡ್ತೀವಿ ಅನ್ನುವಂಥದ್ದನ್ನು ಮೊದಲೇ ಹೇಳಬೇಕಾಗಿರುತ್ತೆ. ಕೇವಲ ಮೌಖಿಕವಾಗಿ ಹೇಳಿದ್ರೆ ಆಗೋದಿಲ್ಲ. ಬೆಂಗಳೂರು ಈ ನಗರದಲ್ಲಿ ವ್ಯಾಪಾರದ ರುಚಿ ಕಂಡಂಥ ಅವರುಗಳು ಆ ನಿಮ್ಮ ಮೌಖಿಕ ಹೇಳಿಕೆಯನ್ನು ಆಧರಿಸಿ ಖಾಲಿ ಮಾಡೋ ಪರಿಸ್ಥಿತಿಲಿ ಇರೋದಿಲ್ಲ. ಬೆಂಗಳೂರಿನ ಭಾಳ ಬಲ್ಲವರೆಲ್ಲ ಸಚಿವ ಸಂಪುಟದಲ್ಲಿ ಸೇರ್ಕೊಂಡಿದ್ದೀರಿ. ನಿಮ್ಮ ಮಾಹಿತಿಗಳು ಕೂಡ ಬೆಂಗಳೂರು ಈ ನಗರಾಭಿವೃದ್ಧಿ ಸಚಿವರಿಗೂ ಆದಿಯಾಗಿ ಎಲ್ರಿಗೂ ಹೋಗಬೇಕಾಗಿತ್ತು. ಎಲ್ಲವನ್ನ ಬದಿಗೊತ್ತಿ ಇವತ್ತು ಬೀದಿ ಬದಿ ವ್ಯಾಪಾರಿಗಳ ಆಕ್ರೋಶಕ್ಕೆ ತುತ್ತಾಗಿದ್ದೀರಿ. ಮೊದಲು ನೀವು ಸರಿಪಡಿಸ್ಬೇಕು. ಖಾಲಿ ಮಾಡಿಸೋ ಉದ್ದೇಶ ಇದೆ, ಅದು ಕೋರ್ಟ್ನ ಆದೇಶ, ಖಾಲಿ ಮಾಡಿಸ್ಬೇಕು. ಹೈಕೋರ್ಟ್ನಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದೆ ಸುರಕ್ಷಿತವಾಗಿಡಿ ಮತ್ತು ಮುಕ್ತವಾಗಿಡಿ ಅಂತ. ಆದರೆ ನೀವು ಎಲ್ಲೂ ಕೂಡ ಇವರನ್ನು ನೋಟಿಸನ್ನು ಕೊಡದೆ ಖಾಲಿ ಮಾಡಿಸ್ತಾ ಇರುವಂಥದ್ದು. ನಿಮ್ಮಲ್ಲೇ ಪಟ್ಟಣ ಮಾರಾಟ ಸಮಿತಿ ಇದೆ, ಕುಂದುಕೊರತೆಗಳ ಸಮಿತಿ ಅಂತ ಮಾಡ್ಕೊಂಡಿರ್ತಾರೆ ಇವರು ಸಂಬಂಧಪಟ್ಟ ನಗರ ಸ್ಥಳೀಯ ಸಂಸ್ಥೆಗಳ ಅಡಿಯಲ್ಲಿ. ಅವರದ್ದೇ ಅದು ಒಂದು ಕಾನೂನು ರೀತಿಯಲ್ಲಿ ಒಂದಷ್ಟು ಕ್ರಮಗಳಿದ್ದಾವೆ. ಅದರ ಅಡಿಯಲ್ಲಿ ಇವರಿಗೆಲ್ಲರಿಗೂ ಕೂಡ ಭದ್ರತೆ. ನೀವೇ ಹೇಳ್ತೀರಿ ಕೆಲವೊಂದನ್ನು ID ಕಾರ್ಡ್ ಕೊಟ್ಟಿದ್ದೀರಿ. ಹೌದು, ಇವರಿಗೆ ಏನು ಪ್ರಧಾನಮಂತ್ರಿ ಸ್ವನಿಧಿ ಅಡಿಯಲ್ಲಿ ಒಂದು 34,000 ಜನಕ್ಕೂ ಏನೋ ಒಂದಷ್ಟು ಇವರು ಐಡಿ ಕಾರ್ಡ್ಗಳನ್ನ ಕೊಟ್ಟಿದ್ರು. ಈಗ ಬೀದಿ ಬದಿ ವ್ಯಾಪಾರಿಗಳು ಆರೋಪ ಮಾಡ್ತಾ ಇರೋದು ಏನು ಅಂತಂದರೆ 84,000-85,000 ID ಕಾರ್ಡ್ಗಳನ್ನು ಇಶ್ಯೂ ಮಾಡ್ತೀವಂತ ಏನೋ ಇದು ಮಾಡ್ಕೊಂಡು ಹೋಗಿದ್ರಂತೆ. ಕಡಿಮೆ ಮಾಡಿ ಬರೀ 34ಕ್ಕೆ ಸೀಮಿತ ಮಾಡ್ಕೊಂಡಿದ್ರಿ. ನಾವು 1.5 ಲಕ್ಷಕ್ಕೂ ಹೆಚ್ಚು ಜನ ವ್ಯಾಪಾರಿಗಳಿದ್ದೀವಿ. ನಮ್ಮನ್ನು ಏಕಾಏಕಿ ಖಾಲಿ ಮಾಡಿಸಿದ್ರೆ ನಾವು ಹೋರಾಟಕ್ಕೆ ಬಂದು ನಿಂತ್ಕೊಳ್ತಾ ಇದ್ದೀವಿ. ಅಲ್ಲಿ ಯಾರೋ ಹೇಳ್ದಂಗೆ ನಮ್ಮ ಸರಕುಗಳನ್ನು ನೀವು ಏಕಾಏಕಿ ಬಂದು ಹಾಳು ಮಾಡಿರೋದಕ್ಕೆ ಏನು ಕ್ರಮ ಆಗುತ್ತೆ ನಿಮ್ಮ ಮೇಲೆ? ಅವರ ಆದೇಶ ಇನ್ನೂ ಒಂದು ಬೇಡಿಕೆ ಜೊತೆಗೆ ಒಂದು ಸೂಚನೆ ಕೊಡ್ತಾ ಇದ್ದಾರೆ. ಅತಿ ಹೆಚ್ಚಾಗಿ ನೀವು BMTC ಯಾವುದು ಪೋಲ್ಗಳು, ಕಂಬಗಳು, ವಾಟರ್ದು, ಶೌಚಾಲಯಗಳು ಅವೆಲ್ಲ ಹೆಚ್ಚಾಗಿ ಬೆಂಗಳೂರನ್ನು ಒತ್ತುವರಿ ಮಾಡ್ಕೊಂಡಿರೋ ನಿಮ್ಮದೇ ಏನು ಅಡಿಯಲ್ಲಿ ಕೆಲಸಗಳು ಮಾಡ್ತಾವಲ್ಲ ಆ ಇಲಾಖೆಗಳೇ ಕಂಬ ತಂದು ರೋಡ್ಗೆ ಇಡೋದು. ಆ ವಾಟರ್ ಬೋರ್ಡ್ನ ಬೆಸ್ಕಾಂ ಅವರು ವಾಟರ್ನ ಶುದ್ಧ ಘಟಕ ಕುಡಿಯೋ ನೀರೇನು ಮಾಡ್ತಾರಲ್ಲ ಅದನ್ನು ರಸ್ತೆಗೆ ಸಂಬಂಧಪಟ್ಟಂಗೆ ಪಾದಚಾರಿ ಒತ್ತುವರಿ ಆಗಿಲ್ವಾ? ಹೌದು. ಸೊ ಅದಾದ ನಂತರದಲ್ಲಿ ಕೆಲವೊಂದಷ್ಟು ಈ ಶೌಚಾಲಯ ನೀವು ನೋಡಿ ರಸ್ತೆ ಬದಿಗೆ ಇರುತ್ತೆ. ಅದೇನು ಮುಖ್ಯ ರಸ್ತೆ ಅಲ್ವಾ? KMF ವಿಚಾರವಾಗಿ ಕೂಡ ಪ್ರಶ್ನೆಗಳು ಬರ್ತವೆ. ನಂದಿನಿಗಳನ್ನ ಅಲ್ಲೇ ಇಟ್ಟಿದ್ದಾರೆ. ಅದೇನು ನಂದಿನಿಗೆ ಸ್ಪೆಷಲ್ಲು? ನಿಮ್ಮದಾದ್ರೆ ಒಂದು ಲೆಕ್ಕ, ಸಾರ್ವಜನಿಕರಾದ್ರದ್ದು ಒಂದು ಲೆಕ್ಕನ? ಇವರೆಲ್ಲರೂ ಇದೇ ವಾದವನ್ನು ಮುಂದಿಟ್ಟು ಸರ್ಕಾರದ ಕಿವಿ ಹಿಂಡೋ ಕಾರ್ಯವನ್ನು ಮಾಡ್ತಾರೆ. ಕಾನೂನು ಅಡಿಯಲ್ಲೂ ಒಂದು ಅವಕಾಶ ಸಿಗಬಹುದು ಅವರಿಗೆ. ಆಗಲಿ, ಯಾರ ಬದುಕು ಬೀದಿಗೆ ಬರದೇ ಇರಲಿ ಅನ್ನೋದು ಉದ್ದೇಶ ಅಷ್ಟೇ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.